ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿ ದರ್ಶನ್ ಮೆಡಿಕಲ್ ಬೇಲ್ ಮೇಲೆ ಆಚೆ ಇದ್ದಾರೆ. ಈ ಮೆಡಿಕಲ್ ಬೇಲ್ನ ಅವಧಿ ಮುಕ್ತಾಯವಾಗೋಕೆ ದಿನಗಣನೆ ಪ್ರಾರಂಭವಾಗಿದೆ. ಇದರ ಬೆನ್ನಲ್ಲೇ ಇದೀಗ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿರುವ ದರ್ಶನ್ ಅವರ ಫೋಟೋ ಒಂದು ಲೀಕ್ ಆಗಿದೆ. ಫೋಟೋ ಲೀಕ್ ಹಿಂದೆ ಕೂಡ ರಣತಂತ್ರ ಇದೆಯಾ? ಚಿಕಿತ್ಸೆಗೆ ಒಳಪಟ್ಟಿದ್ದೇನೆ, ನಾನು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದೇನೆ ಅನ್ನೋದನ್ನ ತೋರಿಸುವ ಸಲುವಾಗಿ ಏನಾದರೂ, ಆ ರೀತಿಯ ಅಭಿಪ್ರಾಯವನ್ನು ಮೂಡಿಸುವ ಸಲುವಾಗಿ ಏನಾದರೂ ಬೇಕು ಅಂತಲೇ ಈ ಫೋಟೋವನ್ನು ಲೀಕ್ ಮಾಡಿಸಲಾಗಿದೆಯಾ? ದರ್ಶನ್ ಚಿಕಿತ್ಸೆ ಬಗ್ಗೆ ಸಣ್ಣ ಮಾಹಿತಿ ಕೂಡ ಇರಲಿಲ್ಲ. ಹಾಸ್ಪಿಟಲಲ್ಲಿ ಇದ್ದಾರಾ ಇಲ್ವಾ, ಟ್ರೀಟ್ಮೆಂಟ್ ನಡೀತಿದೆಯಾ ಇಲ್ವಾ, ಈ ರೀತಿಯಾದ ಅನುಮಾನಗಳೇ ಇತ್ತು. ಇದೀಗ ಏಕಾಏಕಿ ಫೋಟೋ ರಿಲೀಸ್ ಮಾಡಿದ್ಯಾಕೆ? ಸಿಂಪತಿಗಾಗಿ ಫೋಟೋ ರಿಲೀಸ್ ಮಾಡಲಾಗಿದೆಯಾ? ರೆಗ್ಯುಲರ್ ಬೇಲ್ ಪಡೆಯೋಕೆ ಹೀಗೆ ಮಾಡಲಾಗ್ತಾ ಇದೆಯಾ? ಈ ರೀತಿಯಾದ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ನಾಳೆ ದರ್ಶನ್ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇನ್ನಿತರೆ ಕೆಲ ಆರೋಪಿಗಳು ಸಲ್ಲಿಸಿರುವ ರೆಗ್ಯುಲರ್ ಬೇಲ್ನ ಅರ್ಜಿಯ ವಿಚಾರಣೆ ಕೋರ್ಟ್ನಲ್ಲಿ ನಡೆಯಲಿದೆ. ಕೋರ್ಟ್ಗೆ ಈ ಫೋಟೋವನ್ನು ನೀಡ್ತಾರಾ ವಕೀಲರು ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ. ಮಾದೇಶ್, ಇದಕ್ಕಿದ್ದ ಹಾಗೆ ಫೋಟೋ ಲೀಕ್, ಏನೆಲ್ಲ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಫೋಟೋ ವೈರಲ್ ಆದ ಬೆನ್ನಲ್ಲೇ? ಖಂಡಿತವಾಗ್ಲೂ ಸ್ಮಿತಾ, ಸ್ಟಾರ್ಟಿಂಗ್ ನಿಂದಲೂ ಕೂಡ ಅಂದ್ರೆ ಅವರಿಗೆ ಮಧ್ಯಂತರ ಜಾಮೀನು ಪಡೆದ ಬೆನ್ನಲ್ಲೇ ಯಾವಾಗ ವಾರಗಳು ಹೋಗ್ತಾ ಹೋಯ್ತು, ಅವ್ರು ಇನ್ನೂ ಕೂಡ ಸರ್ಜರಿಗೆ ಯಾವುದೇ ರೀತಿಯಾದಂತ ಪರ್ಟಿಕ್ಯುಲರ್ ಡೇಟ್ ಕೂಡ ಮೆನ್ಷನ್ ಮಾಡಿರಲಿಲ್ಲ. ಅದ್ರ ಬಗ್ಗೆ ಕಳೆದ ಬಾರಿ ಜಾಮೀನು ಅರ್ಜಿಯ ವಿಚಾರಣೆ ಅಂದ್ರೆ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಕೂಡ SPP ಅವರು ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಬ್ಯಾಕ್ ಟು ಬ್ಯಾಕ್ ವಿಚಾರಣೆ ವೇಳೆ ಆ ಒಂದು ವಿಚಾರ ಪ್ರಸ್ತಾಪ ಆಗೋದ್ರ ಜೊತೆಗೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಈಗಾಗಲೇ SPP ಪರ ತಂಡ ಕೂಡ ರೆಡಿ ಆಗಿತ್ತು. ಈ ಒಂದು ಡೆವಲಪ್ಮೆಂಟ್ ಗಳ ನಡುವೆ ಎಲ್ಲ ಒಂದ್ ಕಡೆ ದರ್ಶನ್ ಒಂದು ಇಮಿಡಿಯೇಟ್ಲಿ ಸರ್ಜರಿ ಮಾಡ್ಕೋಬೇಕು ಅಂತ ಹೇಳಿ ಒಂದು ಮಧ್ಯಂತರ ಜಾಮೀನು ತೆಗೆದುಕೊಂಡು ಬಂದ್ರು ಕೂಡ ಅದು ಎಲ್ಲ ಒಂದ್ ಕಡೆ ಆ ಒಂದು ನೆಪ ಇಟ್ಕೊಂಡು ಹೊರಗಡೆ ಬಂದಿದ್ರ ಅನ್ನೋಂತ ಅನುಮಾನಗಳು ಸಾಕಷ್ಟು ಮೂಡ್ತಿದೆ. ಯಾಕಂದ್ರೆ ಕೊಟ್ಟಿರುವಂತಹ 6 ವಾರಗಳಲ್ಲಿ ಬಹುತೇಕ ಎಲ್ಲ ವಾರಗಳು ಕಂಪ್ಲೀಟ್ ಆಗಿ ಇನ್ನು 9 ದಿನಗಳು ಬಾಕಿ ಇದೆ. ಇನ್ನೂ ಕೂಡ ಸ್ಪಷ್ಟವಾಗಿ ಸರ್ಜರಿಯನ್ನ ಯಾವತ್ ಮಾಡ್ತಾರೆ ಅನ್ನುವಂತ ಮಾಹಿತಿ ಎಲ್ಲೂ ಕೂಡ ಬಿಟ್ಟಿಲ್ಲ. ಅದರಲ್ಲೂ ಕೂಡ ಇಷ್ಟು ದಿನಗಳ ಕಾಲ ಎಲ್ಲೂ ಕೂಡ ಅವರ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಫಿಸಿಯೋಥೆರಪಿಯನ್ನ ನಡೆಸಲಾಗ್ತಿದೆ ಅನ್ನುವಂತ ವಿಚಾರ ಬಿಟ್ಟು ಬೇರೆ ಯಾವುದೇ ವಿಚಾರ ಕೂಡ ಹೊರಗಡೆ ಬಂದಿರಲಿಲ್ಲ. ಕೋರ್ಟ್ಗೂ ಕೂಡ ಕರೆಕ್ಟ್ ಆಗಿ ಅದರ ಬಗ್ಗೆ ಸರ್ಜರಿ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಮಾಹಿತಿ ನೀಡಿರಲಿಲ್ಲ. ಆದ್ರೆ ಈಗ ನಾಳೆ ಜಾಮೀನು ಅರ್ಜಿ ವಿಚಾರಣೆ ನಡೀತಿದೆ ಒಂದ್ ಕಡೆ, ಮತ್ತೊಂದ್ ಕಡೆ ಈ ಒಂದು ಮಧ್ಯಂತರ ಜಾಮೀನು ಅವಧಿ ಕೂಡ ಮುಗಿತಿದೆ. ಈ ಬೆನ್ನಲ್ಲೇ ಒಂದು ಫೋಟೋ ರಿಲೀಸ್ ಆಗುತ್ತೆ. ಆ ಒಂದು ಫೋಟೋದಲ್ಲೂ ಕೂಡ ದರ್ಶನ್ ಆ ಕಣ್ಣನ್ನು ಕೂಡ ಒಂದು ಕ್ಯಾಮ್ರಾ ಕಡೆ ಕೊಟ್ಟಿರುವಂತ ಲುಕ್ ರೀತಿಯಲ್ಲಿದೆ. ಹೀಗಾಗಿ ಕೆಲವೊಂದ್ ಕಡೆ ಪ್ರೀ ಪ್ಲಾನ್ಡ್ ಆಗಿ ಈ ಒಂದು ಫೋಟೋನ ರಿಲೀಸ್ ಮಾಡಲಾಗಿದೆಯಾ ಅನ್ನುವಂತ ಅನುಮಾನಗಳು ಕೂಡ ಮೂಡ್ ಬರ್ತಿದೆ. ಈ ಒಂದು ವಿಚಾರವನ್ನ ನಾಳೆ ಕಾದು ನೋಡ್ಬೇಕಿದೆ ಸ್ಮಿತಾ. ರೈಟ್, ಧನ್ಯವಾದ ಮಾದೇಶ್ ಮಾಹಿತಿಗಾಗಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಪೇಜಾವರ ಶ್ರೀಗಳ ನಡುವೆ ಸಂವಿಧಾನ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಕ್ ವಾರ್ ಪ್ರಾರಂಭವಾಗಿದೆ. ಪೇಜಾವರ ಶ್ರೀಗಳು ಹಿಂದೊಮ್ಮೆ ಮಾಡಿದ ಸಾರ್ವಜನಿಕ ಸಭೆಯೊಂದರ ಭಾಷಣವನ್ನು ಉಲ್ಲೇಖ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶ್ರೀಗಳು ಸಂವಿಧಾನದ ಬಗ್ಗೆ ಮಾತನಾಡಬಾರದು ಅನ್ನೋ ರೀತಿಯ ಹೇಳಿಕೆಯನ್ನು ನೀಡಿದ್ರು. ಇದಕ್ಕೆ ಇದೀಗ ಪೇಜಾವರ ಶ್ರೀಗಳು ಪ್ರತಿಕ್ರಿಯೆ ನೀಡಿದ್ದಾರೆ. ಸಂವಿಧಾನ ಬದಲಿಸಬೇಕು ಅಂತ ಹೇಳಿ ನಾನು ಎಲ್ಲೂ ಕೂಡ ಮಾತನಾಡಿಲ್ಲ. ರಾಜ್ಯಪಾಲರಿಗೆ ಕೊಟ್ಟ ಪ್ರತಿಯಲ್ಲೂ ಮಾತಿನ ಉಲ್ಲೇಖ ಇಲ್ಲ. ನಾನು ಆಡದ ಮಾತಿಗೆ ಸುಳ್ಳಾರೋಪ ಮಾಡಲಾಗ್ತಾ ಇದೆ. ಮುಖ್ಯಮಂತ್ರಿಗಳು ಯಾಕೆ ನನ್ನ ವಿರುದ್ಧವಾಗಿ ಸುಮ್ಮನೆ ಆರೋಪ ಮಾಡ್ತಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿ ಉಡುಪಿಯಲ್ಲಿ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರು ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯ ಸರಿಯಾದ ಮಾಹಿತಿ ಪಡೆದು ಮಾತನಾಡಲಿ, ಸಮಾಜ ಒಡೆಯುವ ಕಲಹ ಸೃಷ್ಟಿ ಮಾಡುವ ಕೆಲಸ ಮಾಡಬಾರ್ದು ಎಂದಿದ್ದಾರೆ. ಸಂವಿಧಾನವನ್ನು ಬದಲಿಸಬೇಕು ಅನ್ನುವಂತಹ ಮಾತನ್ನು ನಾವು ಆಡೇ ಇಲ್ಲ. ವಸ್ತುತಸ್ತು ನಾವು ನಮ್ಮ ನಿರ್ಣಯಗಳು ಏನಿದ್ದಾವೆ, ಇದು ವಿಶ್ವ ಹಿಂದೂ ಪರಿಷತ್ತಿನ ಮೂಲಕ ಸಂತ ಸಮಾವೇಶ ನಡೆದು ಯಾವುದೋ ಒಬ್ಬ ಸಂತರಲ್ಲ, ಸಮಸ್ತ ವರ್ಗದ ಸಂತರು ಕೂಡ ನೆರೆದು ಮಾಡಿರತಕ್ಕಂಥ ತೀರ್ಮಾನವನ್ನು ನಾವು ಲಿಖಿತ ರೂಪದಲ್ಲಿ ರಾಜ್ಯಪಾಲರಿಗೆ ನೀಡಿದ್ದೇವೆ. ಅದರಲ್ಲಿ ಈ ಮಾತು ಯಾವುದೂ ಇಲ್ಲೇ ಇಲ್ಲ. ಹಾಗಿರುವಾಗ ಆಡದಿರುವ ಮಾತನ್ನು, ಆರೋಪವನ್ನು ಹೊರಿಸಿ ಸಮಾಜದಲ್ಲಿ ಇವತ್ತು ಅನೇಕ ವರ್ಗದ ಜನ ದಂಗೆ ಇದ್ದ ರೀತಿಯಲ್ಲಿ ನಮ್ಮನ್ನು ಪ್ರತಿಭಟಿಸುವ, ಖಂಡಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದು ಒಬ್ಬ ಜವಾಬ್ದಾರಿಯುತವಾಗಿರತಕ್ಕಂಥ ಸ್ಥಾನದಲ್ಲಿ ಇರತಕ್ಕಂತಹ
ಮುಖ್ಯಮಂತ್ರಿಗಳ ಹೇಳಿಕೆಯಿಂದಾಗಿ ಹೀಗಾಗಿದೆ. ನಿರಾಧಾರವಾಗಿರತಕ್ಕಂತಹ ಆರೋಪವನ್ನು ಮಾಡುವುದು ಯುಕ್ತ ಅಲ್ಲ. ಕೂಡ ಮಾತು ಎಲ್ಲೂ ಬಂದಿಲ್ಲ. ವಿಶ್ವ ಹಿಂದೂ ಪರಿಷತ್ ವಿಡಿಯೋ ಕ್ಲಿಪ್ಪಿಂಗು ಇದೆ, ಅದನ್ನು ಗಮನಿಸಿ. ಲಿಖಿತ ರೂಪದಲ್ಲಿ ನೀಡಿರತಕ್ಕಂತಹ ಪತ್ರವೂ ಇಲ್ಲಿದೆ. ಹಾಗಿರುವಾಗ ಅಲ್ಲ ಸಲ್ಲದ ಆರೋಪವನ್ನು ಹೊರಿಸಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಇಂತಹ ಮಾತುಗಳನ್ನು ಆಡುವ ಮೊದಲು ಪರಿಶೀಲನೆ ಮಾಡಬೇಕಾಗಿತ್ತು. ವರದಿಗಾರರು ಹಾಗೆ ಆಡದೇ ಇರುವ ಮಾತು ಅವ್ರಿಗೆ ಎಲ್ಲಿ ಸಿಕ್ಕಿದೋ ಗೊತ್ತಿಲ್ಲ. ಇಂತಹ ಕಾರ್ಯವನ್ನು ಸಮಾಜವನ್ನು ಒಡೆಯುವ, ಸಮಾಜದೊಳಗೆ ಪರಸ್ಪರರೊಳಗೆ ಕಲಹವನ್ನು ಹುಟ್ಟಿಸುವ ಕಾರ್ಯವನ್ನು ಯಾರೂ ಮಾಡಬಾರದು. ಸಂವಿಧಾನದ ಬಗ್ಗೆ ತಮಗಿರುವ ಗೌರವವನ್ನು ಯಾವ ರೀತಿ ಪ್ರಕಟಿಸುವುದಕ್ಕೆ ಬಯಸ್ತೀರಿ ಮಾಧ್ಯಮಗಳ ಮುಂದೆ? ಇದು ಒಳ್ಳೆ ಕಥೆ ಆಯಿತು ನೋಡಿ. ನಾವು ಜಾಗೃತ ಮತದಾರರಾಗಿ ಯಾವುದೇ ಮತದಾನವನ್ನು ನಾವು ಮತದಾನದ ವಿಮುಖರಾಗಿಲ್ಲ. ಪೇಜಾವರ ಶ್ರೀಗಳ ಈ ಒಂದು ಮುನಿಸಿಗೆ ಕಾರಣವಾದ ಸಿದ್ದರಾಮಯ್ಯರವರ ಮಾತೇನು, ಏನು ಹೇಳಿದ್ರು ಸಿದ್ದರಾಮಯ್ಯನವರು ಈ ಹಿಂದೆ ಪೇಜಾವರ ಶ್ರೀಗಳ ಕುರಿತಾಗಿ ಗಮನಿಸಿ. ಆ ಉಡುಪಿ ಪೇಜಾವರ ಮಠದ ಸ್ವಾಮೀಜಿನೂ ಕೂಡ ಹೇಳಿದ್ದಾರೆ ಸಂವಿಧಾನ ಬದಲಾವಣೆ ಆಗಬೇಕು ಅಂತ. ಐ ಡೋಂಟ್ ನೋ, ಸಂವಿಧಾನ ಬದಲಾವಣೆ ಆಗಬಾರ್ದು ಅಂತಲೇ ನಾವೆಲ್ಲ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಸಂವಿಧಾನ ಈಗ ಎಷ್ಟು ತಿದ್ದುಪಡಿಗಳಿಗೆ 106 ತಿದ್ದುಪಡಿಗಳಾಗಿದ್ದಾವೆ. 75ನೇ ವರ್ಷ. ಬಹುಶಃ ಇಡೀ ಜಗತ್ತಿನಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥದ್ದು ಭಾರತ. ಆ ಉಡುಪಿ ಪೇಜಾವರ ಮಠದ ಸ್ವಾಮೀಜಿನೂ ಕೂಡ ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಹಾಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿರುದ್ಧವಾಗಿ ಪುಂಖಾನುಪುಂಖವಾಗಿ ಮಾತನಾಡ್ತಿದ್ದ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ ಅನ್ನೋ ಮಾಹಿತಿ, ಹಾಗೆ ಆ ಶೋಕಾಸ್ ನೋಟಿಸ್ನ ಪ್ರತಿ ಕೂಡ ಮಾಧ್ಯಮಗಳಿಗೆ ಲಭ್ಯವಾಗಿತ್ತು. ಆದರೆ ದೆಹಲಿಯಲ್ಲಿರುವ ಯತ್ನಾಳ್ ಅವರು ನನಗೆ ಇನ್ನೂ ಹೈಕಮಾಂಡ್ ಕಡೆಯಿಂದ ಯಾವುದೇ ಶೋಕಾಸ್ ನೋಟಿಸ್ ಬಂದಿಲ್ಲ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. 10 ದಿನ ಗಡುವು ಬೇಡ, ನನ್ನ ಬಳಿ ಉತ್ತರ ಸಿದ್ಧವಾಗಿದೆ, ಯಾವಾಗ ಬೇಕಾದರೂ ನೋಟಿಸ್ ಕೊಡಲಿ, ಏನು ಉತ್ತರ ಕೊಡಬೇಕು ಅನ್ನೋದು ನನಗೆ ಗೊತ್ತಿದೆ. ಇನ್ನು ಬಿಜೆಪಿಯಲ್ಲಿ ನಮ್ಮದು ಜನಪರ ಹೋರಾಟ ಅಂತ ಹೇಳೋ ಮೂಲಕ ಮತ್ತೊಮ್ಮೆ ಮಾತಿನಲ್ಲಿ ವಿಜೇಂದ್ರ ಅವರ ಬಣವನ್ನು ತಿವಿದಿದ್ದಾರೆ ಯತ್ನಾಳ್. ಕುಟುಂಬಶಾಹಿ ಹೋರಾಟ ನಮ್ಮದಲ್ಲ ಅಂತ ಹೇಳಿ ಯತ್ನಾಳ್ ವಿಜೇಂದ್ರ ಹಾಗೆ ಯಡಿಯೂರಪ್ಪನವರ ವಿರುದ್ಧ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಬಂದ್ರೆ ಉತ್ತರ ಕೊಡ್ತೀನಿ, ನೀವು ಏನೂ ಗಾಬರಿ ಆಗಬೇಡ. ಮಾಧ್ಯಮದವರು ಒಂದು ಆರೋಪವನ್ನು ಮಾಡಿದ್ದಾರೆ, ಯತ್ನಾಳ್ ಅವರು ಮಾತಾಡ್ತಿಲ್ಲ, ಯತ್ನಾಳ್ ಅವ್ರನ್ನ ಯಾರೋ ಮಾತಾಡಿಸ್ತಿದ್ದಾರೆ, ಅವರ ಹೆಗ್ಲ ಮೇಲೆ ಬಂದೂಕಿಟ್ಟು ನಮಗೆ ಹೊಡಿತಾ ಇದ್ದಾರೆ ಅಂತ. ಭಾಳ ಸಣ್ಣ ಹುಡುಗ ಐತ್ರ ಅದು. ಸುಮ್ಮನೆ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡ್ಯಾರ ಅಷ್ಟೇ. ಯಡಿಯೂರಪ್ಪನಿಂದ ಇಡೀ ಲಿಂಗಾಯತರು ಅದಾರ, ಎಲ್ಲಿ ಸುಡುಗಾಟ ಅದಾರ ಲಿಂಗಾಯತರು. ನಿಮ್ಮ ಮೇಲೆ ಯಾರು ಬಂದೂಕಿಟ್ಟು ಅವ್ರಿಗೆ ಹೊಡಿತಾ ಸರ್? ನಿಮ್ಮ ಮೇಲೆ ಬಂದೂಕಿಟ್ಟು ಯಾರಿಗೆ ಹೊಡಿತಾ ಇದ್ದಾರೆ? ನಾ ಸ್ವಂತ ಸೂರದೇನು ರೀ. ಯಾರು ಇವ್ರು ಯಡಿಯೂರಪ್ಪನ ಬಚ್ಚ ಅಂತೇಳಿ ನನ್ನ ಲೀಡ್ರ್ ಅಲ್ಲ. ನನ್ನ ಸ್ವಂತ ಸ್ಟ್ಯಾಂಡ್ ಮ್ಯಾಗ ನಾನು ಲೀಡ್ರ್ ಆಗೀನಿ. ಸರ್, ಈಗ ಎಲ್ಲ ಜಿಲ್ಲಾಧ್ಯಕ್ಷರುಗಳ ಸಭೆ ಕರೀಲಾಗಿದೆ. ಕರೀರಿ, ಏನು ಟರೋ ಮಾಡ್ತಾನೆ, ಅಂಜುದಲ್ಲ ಅಂತ ಹೇಳಿಯಲ್ಲ. ಹಂಗಾಗಿ ನೀವು ಹಂಗೆ ಹೇಳಿದ್ಕೊಳ್ಳಿ ನಾನು ಅಂಜಿಬಿಡ್ತೀನ. ಇಲ್ಲ ವಿಜೇಂದ್ರ ತಪ್ಪಾಗಿದ್ದು, ಯಡಿಯೂರಪ್ಪಾಜಿ ನಿಮ್ಗೆ ಅಪ್ಪಾಜಿ ಬಂದು ಕಾಲಿಡ್ತೀನಿ ಅಂತ ಅನು ಮಗ ಅದೇನ. ನಾನು ಕೇಂದ್ರ ಹೈಕಮಾಂಡಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ, ವಂಶವಾದ, भ्रष्टाचार, एडजस्टमेंट, हिंदुत्व इस पार्टी में बरकरार रहेगा या नहीं?